ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ. ಆ ಪ್ರೋಮೋದಲ್ಲಿ ಹೇಳಿರುವಂತೆ ಈಗಾಗಲೇ ಜೈಲು ಸೇರಿರುವಂತಹ ಈ ಕಾವೇರಿಯ ಒಂದು ಹೊಸ ದಾಳವನ್ನು ಅಲ್ಲಿಂದಲೇ ಉರುಳಿಸಲು ಎಲ್ಲ ತಯಾರಿಗಳನ್ನು ನಡೆಸುತ್ತಿದ್ದಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏಕೆಂದರೆ ಈಗಾಗಲೇ ದ್ವೇಷದ ಮತ್ತು ಅಪರಾಧವನ್ನು ಹೊತ್ತು ಜೈಲು ಸೇರಿರುವಂತಹ ಕಾವೇರಿ ಮನೆಯಲ್ಲಿರುವವರ ನೆಮ್ಮದಿಯನ್ನು ಭಂಗ ಮಾಡಲು ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಚಿಂಗಾರಿಯ ಮೂಲಕ ನಡೆಸಿದ್ದಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಈಗ ಸದ್ಯಕ್ಕಂತೂ ಒಂದು ವಾರಕ್ಕೆ ಒಬ್ಬರಿಗೆ ಮನೆಯವರಿಗೆ ಫೋನ್ ಮಾಡುವ ಅವಕಾಶವನ್ನು ಆ ಜೈಲಿನ ಸಿಬ್ಬಂದಿಗಳು ಮಾಡಿಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಅದನ್ನೇ ಅಡ್ವಾಂಟೇಜ್ ಮಾಡಿಕೊಂಡಿರುವಂತಹ ಕಾವೇರಿ ಸುಪ್ರೀತಾಳಿಗೆ ಒಂದು ಫೋನನ್ನು ಮಾಡಿದ್ದಾರೆ. ಫೋನನ್ನು ಮಾಡಿ ಈಗಾಗಲೇ ಹೇಳುತ್ತಿದ್ದಾರೆ, ಸುಪ್ರೀತಾ ತುಂಬಾ ಶಾಕ್ಗೆ ಒಳಗಾಗಿದ್ದಾಳೆ. ಏಕೆಂದರೆ ಇದೇ ವಿಚಾರದಲ್ಲಿ ಅಂದರೆ ಸ್ನೇಹಿತರೆ, ಸುಪ್ರೀತಾ ಮತ್ತು ಈ ಕೋರ್ಟ್ನ ವಿಚಾರದಲ್ಲಿ ಅವರ ವಿರುದ್ಧ ಎಲ್ಲ ರೀತಿಯ ಸಾಕ್ಷಿಗಳನ್ನು ಹೇಳಿದ್ದುಂಟು. ಅದರಿಂದನೇ ಈಗಾಗಲೇ ಫೋನ್ ಮಾಡಿರುವ ಕಾವೇರಿ ಹೇಳ್ತಿರುವುದು, ಸುಪ್ರೀತಾ ನಿನ್ನ ಮೇಲಿನ ಪ್ರೀತಿಯ ಹೆಚ್ಚಾಗಿ ನಾನು ಈಗ ನಿನಗೆ ಫೋನ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ನೀನು ಜೈಲಿಗೆ ಬರ್ತೀಯ ಒಂದು ಸಾರಿ ಅಂತ ಹೇಳಿದಾಗ ಈಗಾಗಲೇ ವೈಷ್ಣವ್ ಮನೆಯಲ್ಲಿ ಎಲ್ಲರನ್ನ ಜೈಲಿಗೆ ಹೋಗಬೇಡಿ ಅಂತ ಹೇಳಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಜೈಲಿಗೆ ಬರೋದಿಲ್ಲ ಅಂತ ಈಗಾಗಲೇ ಹೇಳುತ್ತಿದ್ದಾಳೆ ಈ ಸುಪ್ರೀತಾ. ಇದೇ ವಿಚಾರವನ್ನು ಅಂದರೆ ಕಾವೇರಿ ಈ ವಿಚಾರದಲ್ಲಿ ಕೀರ್ತಿಯ ವಿಚಾರವನ್ನು ಸೇರಿಸಿ, ಕೀರ್ತಿಯ ಕೆಲವು ವಿಚಾರಗಳನ್ನು ನಿನ್ನ ಜೊತೆ ನಾನು ಮಾತನಾಡಬೇಕು, ನೀನು ಸಮಯ ಇದ್ದರೆ ಜೈಲಿಗೆ ಬಾ ಅಂತ ಹೇಳ್ತಿದ್ದಾಳೆ. ಇದೇ ವಿಚಾರವನ್ನು ಸುಪ್ರೀತಾ ಕೇಳಿಸಿಕೊಂಡು ಈಗಾಗಲೇ ಶಾಕ್ಗೆ ಒಳಗಾಗಿದ್ದಾಳೆ. ಯಾಕಂದರೆ ನಮ್ಮ ಎಲ್ಲ ಹಿಂದಿನ ಪ್ಲ್ಯಾನ್ಗಳೆಲ್ಲ ಏನಾದ್ರು ಗೊತ್ತಾಗೋಯ್ತಾ ಅಂತ ಯೋಚನೆ ಮಾಡ್ತಿದ್ದಾಳೆ. ಮತ್ತೊಂದು ಕಡೆ ಈಗಾಗಲೇ ವೈಷ್ಣವ್ಗೆ ಕೀರ್ತಿ ಎಲ್ಲ ರೀತಿಯ ವಿಚಾರಗಳನ್ನು ಹೇಳಿದ್ದಾಳೆ ಅಂತ ಹೇಳಿದ್ದಾರೆ. ಮತ್ತು ಈ ಮೀನಾ ಅನ್ನುವ ವ್ಯಕ್ತಿ ಯಾರು ಅಂತ ಈಗಾಗಲೇ ಲಕ್ಷ್ಮಿಯನ್ನು ಪ್ರಶ್ನಿಸಿ ವೈಷ್ಣವ್ ಕೇಳುತ್ತಿದ್ದಾನೆ. ಇದರಿಂದ ಶಾಕ್ಗೆ ಒಳಗಾಗಿರುವಂತಹ ಲಕ್ಷ್ಮಿ ಈ ಕೀರ್ತಿ ಈ ವಿಚಾರವನ್ನು ವೈಷ್ಣವ್ ಹತ್ರ ಏನಕ್ಕೆ ಹಂಚ್ಕೊಂಡ್ಲು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆಗೆ ಬಿದ್ದಿದ್ದಾಳೆ. ಮತ್ತು ಕಾರುಣ್ಯ ಆಂಟಿಯ ವಿಚಾರವನ್ನು ಮತ್ತು ಇವರೆಲ್ಲರೂ ಸೇರಿ ನಾವು ಮಾಡಿರುವ ವಿಚಾರ ಮತ್ತು ಈಗ ಹಳೆಯ ನೆನಪುಗಳು ಎಲ್ಲ ಮರೆತು ಹೋಗಿದೆ ಅಂತ ಗೊತ್ತಾಗಿದ್ರೆ ನಮ್ಮ ಕತೆ ಮುಗೀತದೆ ಅಷ್ಟೇ ಅಂತ ಈಗಾಗಲೇ ಆತಂಕಕ್ಕೆ ಒಳಗಾಗಿರುವಂತಹ ಈ ಲಕ್ಷ್ಮಿ ಕಣ್ಣು ಬಾಯಿ ಬಿಡುವ ಎಲ್ಲ ಸನ್ನಿವೇಶಗಳು ಶುರುವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತೊಂದು ಕಡೆ ಇದೇ ವಿಚಾರವನ್ನು ಇಟ್ಟುಕೊಂಡು ಬಂದಿರುವಂತಹ ಸುಪ್ರೀತಾ ಈಗಾಗಲೇ ಜೈಲಿನಲ್ಲಿ ಭೇಟಿ ಮಾಡಿದ್ದಾರೆ ಅಂತಲೇ ಹೇಳ್ತಿದ್ದಾರೆ ಸ್ನೇಹಿತರೆ. ಇದೇ ವಿಚಾರದಲ್ಲಿ ವೈಷ್ಣವ್ ಮತ್ತೊಮ್ಮೆ ಪ್ರಶ್ನೆಗಳನ್ನು ಎದುರಿಸ್ತಾಳ ಲಕ್ಷ್ಮಿ ಮತ್ತು ಎಲ್ಲ ವಿಚಾರಗಳು ವೈಷ್ಣವ್ಗೆ ಗೊತ್ತಾಗುತ್ತೆ ಎಂಬ ಕುತೂಹಲ ಮಾಹಿತಿ ನಿಮಗೋಸ್ಕರ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಸ್ನೇಹಿತರೆ. ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸ್ನೇಹಿತರೆ.